ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಇವತ್ತು ನೋಡ್ರಿ ಡ್ರೆಸ್ ಹಾಕೊಂಡೇನಿ ರೀ. ಯಾಕಂದರೆ ರಕ್ಷಾ ಬಂಧನ ಅಲ್ರಿ, ಹಂಗಾಗಿ ನನ್ನ ತಮ್ಮಗೆ ನಾನು ರಾಖಿ ಕಟ್ಟಾಕ ರೆಡಿ ಆಗೀನಿ ರೀ. ನನ್ನ ತಂಗಿನೂ ಕೂಡ ಬಂದಾಳ, ಅವಳು ಕೂಡ ರೆಡಿ ಆಗ್ಯಾಳ ಅವಳು ಕೂಡ. ಹಾಗಾಗಿ ಈಗ ಕೆಳಗೆ ಹೋಗ್ಬಿಟ್ಟು ನಾನು ಕೂಡ ಹೋಗಿ ರಾಖಿ ಕಟ್ತೀನಿ ರೀ. ಅಣ್ಣ ತಮ್ಮಂದಿರಿಗೆ ನೀವು ರಾಖಿ ಕಟ್ತೀರಾ ಅಂತ ಅಂದ್ಕೊಂಡು ನನ್ನ ಕಮೆಂಟ್ಸಲ್ಲಿ ತಿಳಿಸ್ರಿ. ಹಾಗೆ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮಂದಿರಿಗೆ. ಇವತ್ತು ನೂಲ ಹುಣ್ಣಿಮೆ ಬಂಧನದ ಶುಭಾಶಯಗಳು ಇರುತ್ತೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತು ಲಾಗ್ ಯಾವ ಥರ ಹೋಗ್ತು ಅನ್ನೋದು ಕೂಡ ನಿಮ್ಗೆ ನಾನು ತಿಳಿಸ್ತೀನಿ ರೀ. ಹಾಗೆ ಅಮ್ಮ ಕೂಡ ಲಡ್ಡು ಮಾಡಕತ್ತಾಳ್ರಿ. ಯಾಕಂದರೆ ನನ್ನ ತಂಗಿ ಕೂಡ ಬಂದಿದ್ಲು, ಅವಳಿಗೂ ರಾಖಿ ಕಟ್ರಿ, ಪ್ರೀತಿಯಿಂದ ಇರ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ರೀ. ಹಾಗೆ ಇವಾಗ ಹೋಗಿ ನಾನು ನನ್ನ ತಮ್ಮಗೆ ರಾಖಿ ಕಟ್ತೀನಿ ರೀ. ಯಾವ ಥರ ತಂದೇವಿ ರಾಖಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ನನ್ನ ಮಗ ತೋರ್ಸಕತ್ತಾನ. ತುಂಬ ಚೆನ್ನಾಗಿದ್ದು ರಾಖಿಗಳು, ಯಾವುದು ತೊಗೋಬೇಕು ಯಾವುದಿಲ್ಲ ಅನ್ನಂಗೆ ಅಮ್ಮ ಮತ್ತು ನನ್ನ ತಂಗಿಗೆ ಹೋಗ್ಬಿಟ್ಟು ನೀನೇ ತೊಗೊಂಡು ಬಾ ಅಂತ ಹೇಳಿದ್ದೆ. ಹಂಗಾಗಿ ಅವರೇ ಹೋಗಿ ತೊಗೊಂಡು ಬಂದಿದ್ರು. ನನ್ನ ಮಗನ ಇವಾಗ ತೋರಿಸ್ತಾ ಇದ್ದಾನೆ ನಿಮಗೆ ಯಾವ್ಯಾವ ಥರದ ರಾಖಿ ಅನ್ನೋದು ತೋರಿಸ್ತಾ ಇದ್ದಾನೆ ರೀ ಅವನು ಕೂಡ. ಇವಾಗ ನಾನು ಕೂಡ ನೋಡಿ ರೆಡಿಯಾಗಿ ಬಂದೇನಿ ರೀ. ಇವಾಗ ನನ್ನ ತಮ್ಮಗೆ ರಾಖಿ ಕಟ್ಟಾಕತ್ತೇನೆ ರೀ. ಈಗ ನನ್ನ ತಂಗಿ ಕಟ್ಟಿದ್ದಾಳೆ ರೀ, ಹಂಗಾಗಿ ಅವಳು ಕಟ್ಟಿದ ನಂತರ ಇವಾಗ ನಾನು ಕೂಡ ರಾಖಿ ಕಟ್ಟಕತ್ತೀನಿ ರೀ. ಹಾಗೆ ಅದು ಒಂಥರ ಖುಷಿನೇ ಅನ್ನಿಸ್ತದೆ. ರಾಖಿ ಕಟ್ಟಿದ ನಂತರ ಏನು ಗಿಫ್ಟ್ ಕೊಡ್ತಾರೆ ಅನ್ನೋದು ಅದು ಒಂದು ಕ್ಯೂರಿಯಾಸಿಟಿ ಇರ್ತದೆ ಫ್ರೆಂಡ್ಸ್. ಹಂಗಾಗಿ ನಾನು ಅವನು ಕೂಡ ಅವನ ದುಡಿಮೆಯಿಂದನೇ ನಮ್ಗೆ ಗಿಫ್ಟ್ ಕೊಡಕತ್ತಾನ ರೀ. ಹಂಗಾಗಿಬಿಟ್ಟು ಏನು ಕೊಡ್ತಾನೆ ಗಿಫ್ಟ್ ಅನ್ನೋದು ನಾನು ಈ ವಿಡಿಯೋದಾಗ ತೋರಿಸಲ್ಲ ರೀ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ರೀ. ಹಂಗಾಗಿಬಿಟ್ಟು ಏನು ಕೊಟ್ಟಾನ ಅನ್ನೋದು ನಿಮಗೂ ಒಂಥರ ಕ್ಯೂರಿಯಾಸಿಟಿ ಇರಲಿ ಅಂತಂದ್ಬಿಟ್ಟು ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿರಿ. ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ರೀ. ತಪ್ಪದೆ ವಿಡಿಯೋ ನೋಡಿರಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಹಂಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ವಿಡಿಯೋವನ್ನು ಶೇರ್ ಮಾಡಿ. ಇವನು ನಮ್ಮ ತಂಗಿ ಮಗ ರೀ. ಅವನು ಹಿಂದ್ಗಡೆ ಸೋಫಾ ಬಳಿ ಮನ್ಕೊಂಡನ್ರಿ. ಇವಾಗ ಅವಳು ಕೂಡ ರಾಖಿ ಕಟ್ಬಿಟ್ಟು ಊರಿಗೆ ಹೋಗ್ತಾಳ್ರಿ. ಹಂಗಾಗಿಬಿಟ್ಟು ಅವನು ರೆಡಿಯಾಗಿ ಮನ್ಕೊಂಡನ್ರಿ. 2 ದಿನ ಬಂದಿದ್ರೆ ಮತ್ತು ಅವ್ರಿಗೆ ಹೋಗೋಕೆ ಇಷ್ಟನೇ ಆಗಂಗಿಲ್ಲ ರೀ ಊರಿಗೆ ಹೋಗೋಕೆ. ಹಂಗಾಗಿ ಅವನು ಸುಸ್ತಾಗಿಬಿಟ್ಟಾನ. ಇವಾಗ ಇನ್ನೇನು ಊರಿಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಸೈಲೆಂಟಾಗಿ ಅವರು ಸೋಫಾ ಮೇಲೆ ಮನ್ಕೊಂಡನ್ರಿ ಅವನು ಕೂಡ. ಹಾಗೆ ನನ್ನ ಚಿಕ್ಕ ಮಗಂದನು ಕೂಡ ಛೋಟಾ ಭೀಮ ಒಂದು ರಾಖಿ ತೊಗೊಂಡಾನ ರೀ. ಅದನ್ನು ಕೂಡ ನನ್ನ ಮಕ್ಕಳಿಗೆ 3 ಗಂಡು ಮಕ್ಕಳು, ನನಗೆ ಹೆಣ್ಮಕ್ಳು ಇಲ್ಲ. ಹಂಗಾಗಿಬಿಟ್ಟು ಅವ್ರಿಗೆ ರಾಖಿ ಕಟ್ಟೋ ಸಲುವಾಗಿ ಮತ್ತು ಅವ್ರ ಚಿಕ್ಕಿಯವ್ರ ಕಡೆಯಿಂದನೇ ಅಂತೇಳಿ ಅವರು ಕೂಡ ಕಟ್ಸ್ಕೊತಾರೆ ರೀ. ಯಾಕಂದರೆ ಹೆಣ್ಮಕ್ಳು ಇದ್ರೆ ಅದೊಂದು ರೀತಿಯೇ ಬೇರೆ ಇರ್ತದೆ. ಅಕ್ಕದವರು ಅದರ ತಂಗಿ ಕಟ್ತಾರೆ ರಾಖಿ ಅನ್ನೋ ಒಂದು ಖುಷಿ ಇರ್ತದೆ. ಆದರೆ ನನಗೆ ಹೆಣ್ಮಕ್ಳು ಇಲ್ಲ, 3 ಗಂಡು ಮಕ್ಕಳೇ ಅದಾರ ನನಗೆ ಫ್ರೆಂಡ್ಸ್. ಹಂಗಾಗಿ ಅವನು ಕೂಡ ಛೋಟಾ ಭೀಮ ರಾಖಿ ತರ್ಸ್ಕೊಂಡಾನ್ರಿ. ತರ್ಸ್ಕೊಂಡ್ಬಿಟ್ಟು ಈ ಥರ ಲೈಟಿಂದ ಅದ ರೀ, ಒಳಗೆ ಒಂದು ಸಣ್ಣ ಬಲ್ಪ್ ಅದ ರೀ, ಅದ್ರೊಳಗೆ ಲೈಟ್ ಟಾರ್ಚ್ ಬೀಳ್ತಾ ಇರ್ತದೆ. ಹಂಗಾಗಿಬಿಟ್ಟು